ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಫ್ ಡಿಸೈನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ 6-7 ದಾರನ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ಯಾರಿ ರೈಟ್ ಸೈಡಿಂದ ನಾನು ದಾರನ ತಂದು ಆ ಎಡ್ಜೇನು ಬರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸರಿ ಲಾಕ್ ಆದಮೇಲೆ ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 2 ಚೈನ್ ಹಾಕೋಬೇಕು. ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ಯೂಸ್ ಮಾಡಿರೋದು. ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಅಂದರೆ ಒಂದು ಕಂಬ ಸ್ವಲ್ಪ ಗ್ಯಾಪ್ ಬಿಟ್ಟು, ನಾವು ಫಸ್ಟು 2 ಚೈನ್ ಏನು ಲಾಕ್ ಮಾಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಗ್ಯಾಪ್ ಬಿಟ್ಟು ಅಥವಾ ಅದೆಲ್ಲಿಗೆ ಬರುತ್ತೆ ಅದಕ್ಕೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ. ಅದಾದಮೇಲೆ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬ ಏನು ಮಾಡಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ನಾವು ಈ ರೀತಿ ದಾರನ ತಂದು ಸೂಜಿ ಮೇಲೆ ಟೈಟಾಗಿ ಇಟ್ಕೋಬೇಕು. ಸೊ ಒಂದು ಸರಿ ದಾರನ ಸುತ್ತಕೊಂಡು ಸೂಜಿಗೆ ಆ ಕಂಬದೊಳಗಡೆ ಹೋಗಿ ದಾರನ ತಂದು, ಈಗ ನಾನಿಲ್ಲಿ ಏನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಆ ಥರ ಇಟ್ಕೋಬೇಕು. ಟೋಟಲ್ ನಾನಿಲ್ಲಿ 5 ಟೈಮ್ ಮಾಡ್ತಾಯಿದ್ದೀನಿ. ಸೊ ನಾವಿಲ್ಲಿ ದಾರ ತೊಗೊಂಡು ಡಬಲ್ ಕ್ರೋಶ ಕಂಬ ಥರ ಏನು ಮಾಡ್ತಾಯಿಲ್ಲ. ಸೊ ಆ ಮೆಥಡಲ್ಲಿ ಬಂದು ಹೀಗೆ ಅಲ್ಲಿ ಲೂಪ್ಗಳೇನಾಗಿತ್ತಲ್ಲ ಅಲ್ಲಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾವು 5 ಟೈಮ್ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ದಾರನ ತಂದು ಅಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಸೂಜಿನಲ್ಲಿ ದಾರನ ಎಲ್ಲ ದಾರದಲ್ಲೂ ಲಾಸ್ಟಲ್ಲಿ ಒಂದು ಸರಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಈ ರೀತಿ ದಾರನ ಸ್ವಲ್ಪ ಮೇಲ್ ಮಾಡಿ ಮತ್ತು ಸೇಮ್ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡೇನು ಯೂಸ್ ಮಾಡಿದ್ದೆ ಅಲ್ವಾ, ಅದನ್ನು ಮತ್ತೆ ಆ್ಯಡ್ ಮಾಡ್ಕೋಬೇಕು. ಮತ್ತು ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶ. ಹೀಗೆ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತು 2 ಚೈನ್ ಹಾಕೋಬೇಕು. ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಿ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹೋಲ್ಡ್ ಮಾಡಿ ಇಟ್ಕೋಬೇಕು. ಮತ್ತು 2ನೇ ಸಾರಿ ಮತ್ತು 3, 4, 5 ಹೀಗೆ 5 ಸರಿ ಸೂಜಿ ಮೇಲೆ ದಾರನ ಸುತ್ತಿ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹೋಲ್ಡ್ ಮಾಡಿ ಇಟ್ಕೊಂಡು ಮತ್ತು ಲಾಸ್ಟಲ್ಲಿ ಎಲ್ಲ ಲೂಪಿಂದನೂ ಒಂದು ಸರಿ ದಾರನ ಎಳ್ಕೋಬೇಕು. ಮತ್ತು ಒಂದು ಲಾಕ್. ಇದು ನಮಗೆ ಪಫ್ ಡಿಸೈನ್ ಅಂತ ಹೇಳ್ತೀವಿ ಈ ಡಿಸೈನ್ಗೆ. ಸೊ ಈ ಥರ ಬರುತ್ತೆ. ನೀವು ಇದಕ್ಕೆ ಬೇಕಾದರೆ ಒಂದು ಗ್ಯಾಪ್ ಬಿಟ್ಟು ಒಂದು ಗ್ಯಾಪ್ಗೆ ಬೀಡನ್ನ ಹಾಕೋಬೋದು. ಇವಾಗ ನೋಡಿ, ನಾನು ಇಲ್ಲಿ ಬೀಡ್ ಆ್ಯಡ್ ಮಾಡ್ತಿದ್ದೀನಿ ಅಲ್ವಾ, ಅದಕ್ಕೆ ಬೀಡ್ ಆ್ಯಡ್ ಮಾಡ್ದಿರ ಹಾಗೇ ಕೂಡ ಒಂದು ಚೈನ್ ಅಥವಾ 2 ಚೈನ್ ಹಾಕ್ಕೊಂಡು ಕಂಬ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡ್ರೆ ಆ 2 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚನ್ನ ಕಟ್ಕೋಬೋದು. ಇಲ್ಲಿ ನಾನು ಕುಚ್ಚನ್ನ ಕಟ್ತಾ ಇಲ್ಲ. ಸೊ ಬೀಡನ್ನೇ ಹಾಕಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪೂರ್ತಿ ಸ್ಯಾರಿ. ಮತ್ತು ಒಂದು ಡಬಲ್ ಕ್ರೋಶ. ನೀವು ಆ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ದಾರನ ತರ್ತೀರಾ ಅಲ್ವಾ, ಅದನ್ನು ಸ್ವಲ್ಪ ಲೂಸಾಗೇ ಇಟ್ಕೋಬೇಕು. ನೋಡಿ, ಈ ಥರ 2 ಚೈನ್ ಹಾಕಾದ್ಮೇಲೆ ಏನು ಮಾಡ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಲೂಸಾಗಿ ಇಟ್ಕೊಂಡ್ರೆ ಲಾಸ್ಟಲ್ಲಿ ಎಲ್ಲ ಲೂಪಿಂದನೂ ದಾರನ ತರೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಟೈಟ್ ಆಗಿಬಿಟ್ರೆ ದಾರನ ಎಳ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಮಧ್ಯದಲ್ಲಿ ಗ್ಯಾಪ್ ದಾರಗಳು ಲೂಸ್ ಆಗಿಬಿಟ್ರೆ ಎಲ್ಲ ಬಿಚ್ಕೊಂಡ್ಬಿಡ್ತದೆ. ಸೊ ನೀವು ಇಲ್ಲಿ ಸ್ವಲ್ಪ ಲೂಸಾಗೇ ಇಟ್ಕೊಂಡು 5 ಸರಿ ದಾರನ ತಗೋಬೇಕು ಮತ್ತು ಲಾಕ್. ಸೊ ನಾನು ಇಲ್ಲಿ ನೀವು ಬೇಕಾದರೆ 2 ಬೀಡು 1 ಗ್ಯಾಪ್ ಬಿಟ್ಟರೆ ಕುಚ್ಚು ಕಟ್ಕೋಬೋದು, ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ ಮತ್ತೆ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡೋದೇನು ಬೇಡ, ನೀವು ಡೈರೆಕ್ಟ್ ಹಾಗೇ ಕಂಬ ಹಾಕೋಬೇಕು. ಮತ್ತು ಒಂದು ಕಂಬ. ಮತ್ತು 2 ಚೈನ್. ಮತ್ತು ಕಂಟಿನ್ಯೂ ಮಾಡಬೇಕು. 5 ಟೈಮ್ ಸೂಜಿ ಮೇಲೆ ದಾರನ ಸುತ್ತಕೊಂಡು
ದಾರನ ಹೋಲ್ಡ್ ಮಾಡಿ ಇಟ್ಕೋಬೇಕು ಸೂಜಿ ಮೇಲೆ. ಫೈವ್ ಟೈಮ್ ಆದಮೇಲೆ ಎಲ್ಲ ಲೂಪಿಂದನೂ ಒಂದು ಸರಿ ದಾರನ ತಂದು ಲಾಕ್ ಮಾಡಬೇಕು. ಸೊ ನಾನು ಪೂರ್ತಿ ಡಿಸೈನ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ನೋಡಿ ನಂದು ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಬೀಡ್ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡೈರೆಕ್ಟಾಗಿ ಹಾಗೆ ಲಾಕ್ ಮಾಡೋ ಹಂಗಿಲ್ಲ. ಲಾಕ್ ಮಾಡಿದ್ರೆ ಸ್ವಲ್ಪ ಟ್ವಿಸ್ಟ್ ಆದಂಗೆ ಕಾಣಿಸುತ್ತೆ ಲಾಸ್ಟಲ್ಲಿ ಡಿಸೈನು. ನೀವು ಲಾಸ್ಟಲ್ಲಿ ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಲಾಸ್ಟಲ್ಲಿ ಡಬಲ್ ಕ್ರೋಶನೇ ಹಾಕೋಬೇಕು. ಡಬಲ್ ಕ್ರೋಶ ಹಾಕ್ಕೊಂಡು ಆವಾಗ ನಮಗೆ ಒಂದು ಲೆವೆಲ್ಗೆ ಕಾಣಿಸುತ್ತೆ ಒಂದು ಲೇಯರಲ್ಲಿ. ಮತ್ತು 2 ಚೈನ್ ಅಥವಾ 3 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಲಾಸ್ಟಲ್ಲಿ 2 ಟೈಮ್ ಲಾಕ್ ಮಾಡೋದ್ರಿಂದ. ಮತ್ತು 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ದಾರನ ಹೇಳ್ಕೊಂಡು ಟೈಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಗ್ಲೂ ಹಾಕ್ಕೊಂಡು ಹಿಂದೆ ಗಮ್ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ಸೊ ನೋಡಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾವು ಪಫ್ ಡಿಸೈನ್ ಅಂತ ಹೇಳ್ತೀವಿ. ನೀವು ನಾನು ಹೇಳ್ದಂಗೆ ಕುಚ್ಚು ಕಟ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.